ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಈ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ಇದು ಪಂಚಮಿಯ ದಿನ, ಸೋಮವಾರ ಪಂಚಮಿ ಬಂದಿದೆ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ವಾರಾಹಿ ದೇವಿಗೆ. ಅಂದರೆ ಎಲ್ಲ ಗ್ರಾಮಗಳಲ್ಲೂ ಊರುಗಳಲ್ಲಿ ನಮಗೆ ಗ್ರಾಮ ದೇವತೆಗಳು ಇರ್ತಾರೆ ನೋಡಿ, ಸಪ್ತಮಾತೃಕೆಯರ ದೇವಸ್ಥಾನಗಳು ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅರಳಿ ಕಟ್ಟೆ ಹತ್ರ ಅಥವಾ ಅರಳಿ ಮರದ ಹತ್ರ ಕಲ್ಲಿನ ಪ್ರತಿಮೆಗಳನ್ನು ಮೊದಲ ಕಾಲದಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದರು ಸ್ನೇಹಿತರೆ. ಅದನ್ನೇ ಸಪ್ತಮಾತೃಕೆಯರು ಅಂತ ಹೇಳ್ತಾ ಇದ್ರು. ಆ ತಾಯಿಗೆ ನಾವು ಈ ರೀತಿಯ ದಿನಗಳಲ್ಲಿ ಪಂಚಮಿ ತಿಥಿಗಳಲ್ಲಿ ಏನಾದರೂ ಕೋರಿಕೆಯನ್ನು ಕೇಳಿಕೊಂಡು, ಇಷ್ಟಾರ್ಥಗಳನ್ನು ಹೇಳಿಕೊಂಡು ಅಥವಾ ಸಮಸ್ಯೆಗಳನ್ನು ಹೇಳಿಕೊಂಡು 3, 5, 9 ಪಂಚಮಿಗಳು ಏನಾದರೂ ಮಾಡಿದ್ದೇ ಆದರೆ ಯಾವುದೇ ರೀತಿಯಾದಂಥ ಕಠಿಣ ಕಷ್ಟಗಳಿದ್ದರೂ ಅಥವಾ ಪರಿಸ್ಥಿತಿ ತುಂಬ ಕೆಟ್ಟದಾಗಿದ್ದರೂ ಕೂಡ ಅದರಿಂದ ಬೇಗ ಶೀಘ್ರದಲ್ಲೇ ಹೊರಗಡೆ ಬರ್ತೀವಿ. ಎಷ್ಟೋ ಜನಕ್ಕೆ ತುಂಬ ಊಹೆ ಮಾಡೋದಕ್ಕೂ ಆಗದೇ ಇರುವಂಥ ಸಮಸ್ಯೆಗಳಿರುತ್ತೆ, ಕಷ್ಟಗಳು ಬಂದುಬಿಟ್ಟಿರುತ್ತೆ. ಒಬ್ಬರಿಗೆ ಏನಾದರೂ ಮನೆಯಲ್ಲಿ ಬಂದರೆ ಆ ಮನೆಯಲ್ಲಿ ಇರುವಂಥ ಅಥವಾ ಅವರ ಸಂಬಂಧಿಕರಿಗೆ ಎಷ್ಟೋ ಸಮಸ್ಯೆಗಳು ಅದನ್ನು ಕಾಡ್ತಾ ಇರುತ್ತೆ. ಈ ರೀತಿ ತುಂಬ ಕೆಟ್ಟ ಅನುಭವಗಳು ಇದ್ದಾಗಲೂ ಕೂಡ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಿಕ್ಕಾಪಟ್ಟೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅದನ್ನು ದೇವಸ್ಥಾನಗಳಲ್ಲಿ ಪರಿಹಾರ ಹುಡ್ಕೊಂಡು ನಾವು ಹೋದಾಗ, ಶಾಂತಿ ಮಾಡಿದಾಗ ಚೆನ್ನಾಗಿರುತ್ತೆ, ಆಗುತ್ತೆ. ಆದರೆ ಎಲ್ರಿಗೂ ಇದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಹಣಕಾಸಿನಿಂದ ಖರ್ಚು ವೆಚ್ಚ ಅನ್ನೋದು ಇರುತ್ತೆ. ಅದು ಯಾರಿಗೆ ಆಗೋದಿಲ್ವೋ ಅಂತಹವರು ಈಸಿಯಾಗಿ ನಂಬಿಕೆ ಇಟ್ಟು ಮನೆಯಲ್ಲಿ ಮಾಡುವಂಥ ಪರಿಹಾರವನ್ನು ಇದರಲ್ಲಿ ತಿಳಿಸ್ತಾ ಇದ್ದೀನಿ. ತಪ್ಪದೇ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡುವಂಥ ಸೌಲಭ್ಯ ಆ ರೀತಿ ನಮಗೆ ಇಲ್ಲ ಅನ್ನುವಂಥವರು ಮನೆಯಲ್ಲೇ ನಂಬಿಕೆಯಿಂದ ಮಾಡಿಕೊಂಡಾಗ ವಿಶೇಷವಾದ ಅದರಿಂದ ನಮಗೆ ಏನೊಂದು ಬೇಕು ಬಯಸ್ತಾ ಇರ್ತೀವಿ ನೋಡಿ, ಅದು ಸಿಗುತ್ತೆ. ಇನ್ನು ಸೋಮವಾರ ಆಗಿರೋದ್ರಿಂದ ನಾವು ಶಿವಸ್ವಾಮಿ ಬಂದು ನಮ್ಮ ಯಾವುದೇ ಕೋರಿಕೆ ಆಗಿರಬಹುದು, ಭಕ್ತರು ಭಕ್ತಿಯಿಂದ ಕೇಳಿಕೊಂಡಾಗ ನೆರವೇರಿಸ್ಕೊಡ್ತಾರೆ. ಯಾಕಂದರೆ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಭಗವಂತನನ್ನು ನಾವು ನೆನೆಸ್ಕೊಳ್ಳುವಾಗ ಭಕ್ತಿಯಿಂದ, ಶ್ರದ್ಧೆಯಿಂದ ಈ ರೀತಿ ಕೇಳಿಕೊಂಡು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ನಾವು ಇಟ್ಕೊಂಡಿರಬೇಕು ಮನೆಯಲ್ಲಿ ನಂದಿ ಸಮೇತ. ಆಗ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿ ಇರುತ್ತೆ. ನಾವು ಅಂದುಕೊಂಡಿರುವ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಈ ಪರಿಹಾರವನ್ನು ನೀವು ತಪ್ಪದೆ ಇದ್ರ ಜೊತೆ ಮಾಡಿಕೊಳ್ಳಿ. ಇನ್ನು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ನಿಮಗೆ ಒಂದು ಒಳ್ಳೆಯ ದಿನವನ್ನು ನೋಡಿಕೊಂಡು ಕೂಡ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಆಗುವಂಥ ಬದಲಾವಣೆಗಳು ನೀವು ನೋಡಬಹುದು, ನಿಮ್ಮ ಅನುಭವಕ್ಕೆ ತಪ್ಪದೆ ಬರುತ್ತೆ. ಇನ್ನು ಈ ದಿನ ತಿಳಿಸುವಂಥ ಈ ಪರಿಹಾರ ನಾನು ಆಗಲೇ ತಿಳಿಸಿದೆ. ಹಣಕಾಸಿಗೆ ಇರಬಹುದು, ಆರೋಗ್ಯಕ್ಕೆ ಇರಬಹುದು, ಅಥವಾ ಯಾವುದೋ ಕೆಟ್ಟ ಘಟನೆಗಳು ಕೂಡ ಮನೆಯಲ್ಲಿ ನಡೆದಿರುತ್ತೆ. ಅದರಿಂದ ಮನಸ್ಸಿಗೆ ಜಾಸ್ತಿ ಘಾಸಿಯಾಗಿರುತ್ತೆ. ಸಂಬಂಧಿಕರು ಅಥವಾ ಮನೆಯಲ್ಲಿ ಇರುವಂಥ ಸದಸ್ಯರು ಎಲ್ರಿಗೂ ನೋವಾಗಿರುತ್ತೆ. ಆ ರೀತಿ ಘಟನೆಗಳು ನಡೆದಾಗ ನಮ್ಮ ಮನಸ್ಸು ತುಂಬ ಕಷ್ಟಕ್ಕೆ ಬಂದು ಬಿದ್ದಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ತುಂಬ ಸುಲಭವಾದ ಮಾರ್ಗ ಅಂತ ಹೇಳ್ತೀನಿ. ಇದನ್ನು ನೀವು ಮಾಡ್ಕೊಳ್ಳಿ. ದಾಸವಾಳದ ಎಲೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ವಾರಾಹಿ ದೇವಿಗೆ ಇದು ಹತ್ತಿರದಲ್ಲೇ ಸಿಗುವಂಥದ್ದು. ಯಾಕಂದರೆ ಆ ತಾಯಿಗೆ ದಾಸವಾಳದ ಎಲೆಯನ್ನು ಇಡೋದ್ರಿಂದ, ಹೂವನ್ನು ಇಡೋದ್ರಿಂದ ಗಣಪತಿಗೆ ಈ ಹೂವು ಅನ್ನುವಂಥದ್ದು ತುಂಬ ಇಷ್ಟ. ಯಾಕಂದರೆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ, ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು
ಇನ್ನು ಮುಖ್ಯವಾಗಿ ಭೂದೇವಿ ಅಂದರೆ ಭೂತಾಯಿ ಅಂತ ಹೇಳ್ತೀವಿ ನೋಡಿ, ತಾಯಿಗೆ ಇದು ಇಷ್ಟ. ನೆಲೆಸಿರ್ತಾಳೆ ಆ ತಾಯಿ. ಇಷ್ಟೆಲ್ಲ ಶಕ್ತಿ ಒಂದು ದಾಸವಾಳದ ಗಿಡದಲ್ಲಿ ಇರೋದ್ರಿಂದ ಎಲೆ, ಹೂವು ಪ್ರತಿಯೊಂದರಲ್ಲೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ. ಇದನ್ನು ನಾವು ಪ್ರಕೃತಿ ಮಾತೆಯನ್ನು ಕೇಳಿಕೊಂಡು, ತಾಯಿ ನನ್ನ ಸಮಸ್ಯೆಗಳಿಗೆ ತಗೊಳ್ತಾ ಇದ್ದೀನಿ, ನೀನು ಆ ಸಮಸ್ಯೆಗಳನ್ನು ತೀರಿಸಮ್ಮ ಅಂತ ಕೇಳಿಕೊಂಡಿದ್ದೆ. ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಇದನ್ನು ನೀವು ರಾತ್ರಿ ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ನಿಮ್ಮ ಸಮಯಕ್ಕನುಗುಣವಾಗಿ ಮಾಡಿಕೊಳ್ಬಹುದು, ತೊಂದರೆ ಇಲ್ಲ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು: ಅರಿಶಿಣ ಬೇಕು, ಸಾಸಿವೆ ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ಸಾಸುವೆಗೆ ವಿಶೇಷವಾದ ಒಂದು ಗುಣಲಕ್ಷಣಗಳಿದೆ. ಶತ್ರುಗಳು ಅಥವಾ ನಮ್ಮ ಸಮಸ್ಯೆಗಳು ನೆಗೆಟಿವ್ ರೂಪದಲ್ಲಿ ಇದ್ದಾಗ ಅದನ್ನು ಹೋಗಲಾಡಿಸೋದಕ್ಕೆ ಸಾಸುವೆ ಬಹಳ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಸಾಸುವೆಯನ್ನು ತಗೊಂಡು ನಾವು ಒಂದು ಈ ರೀತಿಯ ದಾಸವಾಳದ ಎಲೆಯನ್ನು ಕ್ಲೀನಾಗಿ ಒರೆಸಿ ಈ ರೀತಿ 3 ಕುಂಕುಮದ ಬೊಟ್ಟನ್ನು ಇಡಬೇಕು. ಇಟ್ಟು ತದನಂತರ ಇದಕ್ಕೆ ಸರಿಹೊಂದುವಷ್ಟು ಸಾಸುವೆಯನ್ನು ಹಾಕ್ಕೊಳ್ಳಿ. ಸಾಸುವೆ ಎಷ್ಟು ಸಹಾಯ ಮಾಡುತ್ತೆ ಅಂದರೆ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪು ನಮ್ಮ ಸುತ್ತೂ ಇರುವಂಥ ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ನೆಗೆಟಿವ್ ಎನರ್ಜಿಯನ್ನು, ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸಾಸುವೆ ಹಾಗೂ ಕಲ್ಲುಪ್ಪು ಎರಡನ್ನೂ ಹಾಕಿ ತದನಂತರ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣ ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಭೂಮಿ, ಬಂಗಾರ, ಒಡವೆಗಳು ತಗೊಳ್ಳುವಂಥ ಯೋಗ ಹಾಗೂ ಗುರುವಿನ ಆಶೀರ್ವಾದ ಯಥೇಚ್ಛವಾಗಿ ಸಿಗುವಂಥದ್ದು. ಇದನ್ನೆಲ್ಲವೂ ಕೂಡ ನೀವೊಂದು ಪ್ಲೇಟಲ್ಲಿ ಇಟ್ಟು ಎಲೆಯ ಮೇಲೆ ಅರೇಂಜ್ ಮಾಡ್ಕೊಳ್ಳಿ. ಈ ಥರ ಹಾಕಿದ ಮೇಲೆ ತದನಂತರ ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಡಬಹುದು ಸ್ನೇಹಿತರೆ. ಒಂದು ಮೂಲೆಯಲ್ಲಿ ಇಡಿ. ಈ ಥರ ಇಟ್ಟು ಕೇಳಿಕೊಂಡು ದೀಪಾರಾಧನೆ ಮಾಡಿ. ಪಂಚಮಿ ತಿಥಿ ಇರೋದರಿಂದ ಕೂಡ ವಿಶೇಷವಾದ ಫಲಗಳನ್ನು ನಾವು ಎದುರು ನೋಡಬಹುದು ಅಂತ ಹೇಳ್ತೀನಿ. ಈ ರೀತಿ ನೀವು ಮಾಡಿಕೊಂಡು ತದನಂತರ ರಾತ್ರಿ ಪೂರ್ತಿ ಒಂದು ಕಡೆನೇ ಬಿಟ್ಟುಬಿಡಿ. ಮಾರನೆಯ ದಿನ ಮಾತ್ರ ಇದನ್ನು ಅದರ ಒಳಗಡೆ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿ, ಕೆಟ್ಟ ವಾತಾವರಣವನ್ನು ಎಲ್ಲವೂ ಅಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ. ತಗೊಂಡೋಗಿದ್ದೆ ಬೆಳಗ್ಗೆ ನೀವು ಎಲ್ಲಾದರೂ ಹಸಿರು ಗಿಡ ಮರಗಳ ಹತ್ರ ನೀರ ಹತ್ರ ಹಾಕಿಬಿಟ್ಟು ವಾಪಸ್ಸು ಬಂದುಬಿಡಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.